ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರಗಳು. ನಾನಿವತ್ತು ನಿಮಗೆ ಸುಲಭವಾಗಿ ಮಾವಿನ ಹಣ್ಣಿನಿಂದ ನೀರುಕಾಯಿ ಸಾಂಬಾರು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ 4 ರಿಂದ 5 ಬೆಳ್ಳುಳ್ಳಿ ಹಾಕಿ ಉರಿಬೇಕು. ಅದಕ್ಕೆ 1 ಕಪ್ ನೀರು ಆ್ಯಡ್ ಮಾಡಬೇಕು. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕಬೇಕು. ಒಂದು ವೇಳೆ ಮಾವಿನ ಹಣ್ಣು ಹುಳಿ ಇದ್ದರೆ ಅದಕ್ಕೆ 2 ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡ್ಬೋದು. ಒಂದು ವೇಳೆ ಮಾವಿನ ಹಣ್ಣು ಸಿಹಿ ಇದ್ದರೆ ಸಕ್ಕರೆ ಆ್ಯಡ್ ಮಾಡುವ ಅಗತ್ಯ ಇಲ್ಲ. ಇದಕ್ಕೆ ನಾನೀಗ 2 ಟೀ ಸ್ಪೂನ್ ಸಕ್ಕರೆ ಆ್ಯಡ್ ಮಾಡಿದ್ದೇನೆ. ಇದು ಮನೆಯಲ್ಲಿ ದಿಢೀರ್ ಅಂತ ಮಾಡಬಹುದಾದಂಥ ಸುಲಭವಾದ ವಿಧಾನ. ನಿಮಗೆ ಎಲ್ಲಿಯಾದರೂ ಸಂಡೇಸ್ ಹೊರಗೆ ಹೋಗಿದ್ರೆ, ಮನೆಗೆ ಬರುವಾಗ ಲೇಟ್ ಆಗಿದ್ದರೆ ಸುಲಭವಾಗಿ 5 ರಿಂದ 10 ನಿಮಿಷದಲ್ಲಿ ನಿಮಗೆ ಮಾವಿನ ಹಣ್ಣಿನ ನೀರು ಕಾಯಿ ಸಾಂಬಾರು ಮಾಡ್ಬೋದು. ಈಗ ಇದು ಕುದಿ ಬಂದ ನಂತರ ಇದಕ್ಕೆ ಮಾವಿನ ಹಣ್ಣು ಆ್ಯಡ್ ಮಾಡಬೇಕು. ನಾನು ಒಂದು ಮಲ್ಲಿಕಾ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕಟ್ ಮಾಡ್ತಿದ್ದೇನೆ. ಇದನ್ನು ನಾವು ಕುದಿಯಲು ಇಟ್ಟಿರುವ ನೀರಿಗೆ ಆ್ಯಡ್ ಮಾಡಬೇಕು. ಫ್ರೆಂಡ್ಸ್, ನಮಗೆ ಸುಲಭವಾಗಬೇಕಂದ್ರೆ ನಾವು ಇದು ರಸಮ್ ರೆಡಿ ಮಾಡಿ ಇಡಬೇಕು ರೆಫ್ರಿಜಿರೇಟರಲ್ಲಿ ಮುಂಚಿನ ದಿವಸ. ಆದರೆ 2 ದಿವಸಕ್ಕೊಮ್ಮೆ ನಾವು ರಸಮ್ ರೆಡಿ ಮಾಡಿಟ್ಟರೆ ವಿದಿನ್ 5 ಮಿನಿಟ್ಸ್ ನಮಗೆ ಪದಾರ್ಥ ಮಾಡ್ಬೋದು. ಮಾವಿನ ಹಣ್ಣಂತೆ ಯೂಶ್ವಲಿ ಎಲ್ಲರಿಗೆ ತುಂಬ ಇಷ್ಟ ಆಗಿರ್ತದೆ. ಪದಾರ್ಥ ಅಂತೂ ತುಂಬ ಇಷ್ಟ ಆಗ್ತದೆ ನಮಗೆ. ಹುಳಿ ಮತ್ತು ಸಿಹಿಯಿಂದ ಕೂಡಿದಂತಹ ಮಾವಿನ ಹಣ್ಣು ನೀರುಕಾಯಿ ಸಾಂಬಾರು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. 1 ಪೀಸ್ ಉಪ್ಪಿನಕಾಯಿ ಇದ್ದರೆ ಆ ದಿನದ ನಮ್ಮ ಲಂಚ್ ಅಂತೂ ಸೂಪರ್ ಆಗಿರ್ತದೆ. ನಾವೀಗ ನೀರು ಕುದಿ ಬಂದ ನಂತರ ಅದಕ್ಕೆ ಮಾವಿನ ಹಣ್ಣನ್ನು ಆ್ಯಡ್ ಮಾಡ್ತಿದ್ದೇವೆ. ಇದು ಬೇಗನೆ ಬೇಯ್ತದೆ, ಮಾವಿನ ಹಣ್ಣು ಸಾಫ್ಟ್ ಇರ್ತದಲ್ಲ ಹಾಗೆ. ಇದು ನೋಡಿ ರಸಮ್. ಇದಕ್ಕೆ 1 ಹಿಡಿಯಷ್ಟು ತೆಂಗಿನಕಾಯಿ, 4 ರಿಂದ 5 ಬೇಡಿಗೆ ಮೆಣಸು, 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಅರ್ಧ ಟೀ ಸ್ಪೂನ್, ಸ್ವಲ್ಪ ಅರಿಶಿನ, ಸ್ವಲ್ಪ ಹುಳಿ ಹಾಕಿ ರುಬ್ಬಿಟ್ಟಂತಹ ಮಸಾಲ. ಅದನ್ನು ನಾನು ಈಗ ಕುದಿ ಬಂದ ನಂತರ ನಮ್ಮ ಮಾವಿನ ಹಣ್ಣು ಸಾಂಬಾರಿಗೆ ಆ್ಯಡ್ ಮಾಡ್ತಿದ್ದೇನೆ. ಆಲ್ಮೋಸ್ಟ್ ಕುದಿ ಬರ್ತುಂಟು. ಇದಕ್ಕೆ ನಮ್ಮ ರಸಮ್ ಗ್ರೈಂಡ್ ಮಾಡಿಟ್ಟಿರುವುದನ್ನು ಆ್ಯಡ್ ಮಾಡ್ತಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ನಮ್ಮ ಮಾವಿನ ಹಣ್ಣು ನೀರು ಕಾಯಿ ಸಾಂಬಾರು ರೆಡಿ ಆಗುವವರೆಗೆ ನಾನು ನಿಮಗೆ ನನ್ನ ಜೀವನದ ನಿಜವಾದ ಅನುಭವವನ್ನು ಹೇಳುತ್ತಿದ್ದೇನೆ ಫ್ರೆಂಡ್ಸ್. ಇದು ನನ್ನ ಸ್ವಂತ ಅನುಭವ. ಜನವರಿ 2020ಯಲ್ಲಿ ನಮ್ಮ ಮನೆಯ ಹಿರಿಯರೊಬ್ಬರು ಆ ದಿವಸ ನಗುತ್ತಾ ಮನೆಯಿಂದ ಹೊರಗೆ ಹೋಗಿದ್ದರು. ಅವರ ಫ್ರೆಂಡ್ ಮನೆಗೆ ಹೋಗಿದ್ದರು. ನಾವು ಆ ದಿವಸ ಅಮ್ಮ ಮನೆಯಲ್ಲಿ ಅನ್ನ ಮಾಡಿದರು ಮತ್ತು ಇದು ಮರ್ವಾಯಿ ಸುಕ್ಕ ಮಾಡಿದರು. ಆ ದಿವಸ ನಮ್ಮದು ಊಟ ಆಗಲಿಲ್ಲ. ನಾವು ಅವರಿಗೋಸ್ಕರ ಕಾಯ್ತಿದ್ವಿ. ಮಧ್ಯಾಹ್ನ 1ವರೆಗೆ ನಮಗೆ ಅವರು ಹೋದ ಫ್ರೆಂಡ್ ಮನೆಯಿಂದ ಕಾಲ್ ಬರ್ತದೆ, ಅವರಿಗೆ ಹುಷಾರಿಲ್ಲ, ನೀವು ಬನ್ನಿ ಅಂತ. ನಾವು ಸ್ಪಾಟ್ಗೆ ಹೋದಾಗ ಅವರ ಡೆತ್ ಆಗಿತ್ತು. ನಂತರ ಇಟ್ ವಾಸ್ ನಮ್ಮ ಜೀವನದ ವೆರಿ ಪೇನ್ಫುಲ್ ಡೇ ಆಗಿತ್ತು ಆ ದಿವಸ. ಎಲ್ಲ ಊಟನೇ ಮಾಡಲಿಲ್ಲ, ನಾವು ರಾತ್ರಿ ಸಹ ಊಟ ಮಾಡಲಿಲ್ಲ. ಆ ದಿವಸ ತುಂಬ ಬೇಜಾರಾಗಿತ್ತು. ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಗಿತ್ತು ನಮ್ಮ ಜೀವನದಲ್ಲಿ. ಆ ದಿವಸ ಆದ ನಂತರ 13ನೇ ದಿವಸಕ್ಕೆ ಅವರ ತಿಥಿಯೆಲ್ಲ ಆಯಿತು. ನಂತರ 16ನೇ ದಿವಸಕ್ಕೆ ನಾನು ಅವರು ಮನೆಯಲ್ಲಿರುವಾಗ ಅವರ ಬೆಡ್ರೂಮ್ಗೆ 6 ಗಂಟೆಗೆ ಹೋಗಿ ಬೆಳಿಗ್ಗೆಯ ಟೀ ಅವರಿಗೆ ಕೊಟ್ಟು ಬರ್ತಿದ್ದೆ. ಟೀ ಕುಡಿದ ನಂತರ ಅವರು ಎದ್ದು ವಾಶ್ರೂಮ್ಗೆ ಹೋಗ್ತಿದ್ರು. ಅನ್ಎಕ್ಸ್ಪೆಕ್ಟೆಡ್ಲಿ ಆ ದಿವಸ ನಾನು 21 ಜನವರಿ 2020ಗೆ 6 ಗಂಟೆಗೆ ಅವರ ಬೆಡ್ರೂಮ್ಗೆ ಹೋದೆ. ನಾನು ಹೋದಾಗ ಅವರ ಕಾಟಿನ ಮಧ್ಯಭಾಗದಿಂದ ಒಂದು ಉರುಂಟು ಅಂದರೆ ₹1 ನಾಣ್ಯದಷ್ಟು ಆಕಾರದ ಒಂದು ಬೆಳಕು ಎದ್ದು, ಅವರು ಎಲ್ಲಿ ಟವಲ್ ಇಟ್ಟಾರೆ ಆ ವಾಲ್ ಮುಖಾಂತರ ಆ ಟವಲ್ ಹತ್ತಿರ ಹೋಗಿ ಡೋರ್ ಮುಖಾಂತರ ವಾಶ್ರೂಮ್ಗೆ ಹೋದದನ್ನು ನಾನು ನೋಡಿದೆ. ನನಗೆ ಆಶ್ಚರ್ಯ ಆಯಿತು. ರಿಪೀಟೆಡ್ ಆಗಿ ನಾನೆಲ್ಲ ಫಾಲೋ ಮಾಡಿದ್ದೇನೆ. ಅದೊಂದು ಉರುಂಟು ಆಕಾರದ ಬೆಳಕು. ಇದರ ಬಗ್ಗೆ ನಾನು ಅಮ್ಮನ ಹತ್ರ ಹೇಳಿದೆ. ನಂತರ ನಾವು ಪ್ರಶ್ನೆಯಲ್ಲಿ ಕೇಳಿದಾಗ ಅಲ್ಲಿ ಹೇಳಿದರು, ನೀನು ಆತ್ಮವೆಂಬ ಬೆಳಕನ್ನು ನೋಡಿದ್ಯಾ ಅಂತ. ಆ್ಯಕ್ಚುಲಿ ನಾವು ಟಿ ವಿಯಲ್ಲಿ ನೋಡುವಾಗ ಆತ್ಮವೆಂಬುದು ಒಂದು ದೀಪದ ಆಕಾರ ಇರ್ತದೆ ಅಂತ ತೋರಿಸ್ತಾರೆ. ಆ್ಯಕ್ಚುಲಿ ಅದಾಗಲ್ಲ. ಆತ್ಮವೆಂಬುದು ಉರುಂಟ ಆಕಾರದೊಂದು ಬೆಳಕು. ಆ ಬೆಳಕನ್ನು ಕಂಡ ನಂತರ ನನ್ನ ಜೀವನ ಬದಲಾಯಿತು. ಫ್ರೆಂಡ್ಸ್, ಇದು ನನ್ನ ಸ್ವಂತ ಅನುಭವ. ನನ್ನ ಜೀವನ ತುಂಬ ಬದಲಾಯಿತು. ಎಲ್ಲರೂ ನನ್ನನ್ನು ಈಗ ಒಂಥರ
ಕೀಳಾಗಿ ನೋಡ್ತಿದ್ರು. ನನ್ನ ಪ್ರೊಫೆಷನಲ್ಲಿ ಇಂಪ್ರೂವ್ಮೆಂಟ್ ಇರಲಿಲ್ಲ. ಆ ಬೆಳಕನ್ನು ಕಂಡ ನಂತರ ನನಗೆ ಸಮಾಜದಲ್ಲಿ ಉನ್ನತ ಹುದ್ದೆ ಸಿಕ್ತು, ಗೌರವ ಸಿಕ್ತು, ಸ್ಥಾನಮಾನ ಸಿಕ್ತು. ಅದಲ್ಲದೆ ಆ ಆತ್ಮ ಕೊರೋನಾ ಟೈಮಲ್ಲಿ ನಾನು ದೂರದ ಊರಿಗೆ ಹೋದಾಗ ಸಹ ನನ್ನ ಬೆಂಗಾವಲಾಗಿ ನಿಂತು ನನ್ನನ್ನು ಯಾವ ರೀತಿ ರಕ್ಷಿಸಿದೆ ಎಂಬುದನ್ನು ನಾನು ನಿಮಗೆ ಮುಂದಿನ ಎಪಿಸೋಡಲ್ಲಿ ಹೇಳ್ತೇನೆ. ಅದಕ್ಕೆ ಹೇಳುವುದು ಫ್ರೆಂಡ್ಸ್, ಆತ್ಮವೆಂಬ ಶಕ್ತಿ ದೇವರ ಅಂಶ. ಅದಕ್ಕೆ ಅದ್ಭುತವಾದ ಶಕ್ತಿ ಇದೆ. ನಾವು ನಮ್ಮ ಸ್ವಂತ ಆತ್ಮದಲ್ಲಿ ಮನಸ್ಫೂರ್ತಿಯಾಗಿ ಏನಾದರೂ ಬೇಡಿದರೆ ಅದು ಖಂಡಿತವಾಗ್ಲೂ ನೆರವೇರ್ತದೆ. ಯಾಕೆಂದರೆ ನಾ ಕಂಡ ನನ್ನ ಹಿರಿಯರ ಆತ್ಮ ನನ್ನ ಜೀವನವನ್ನೇ ಬದಲಾಯಿಸಿತು. ಏನು ಇಲ್ಲದ ನನಗೆ ಸ್ಥಾನಮಾನ ಸಿಕ್ತು. ಅದನ್ನು ನೋಡಿ 1-2 ತಿಂಗಳಲ್ಲಿ ನನ್ನ ಉನ್ನತ ಹುದ್ದೆ ಸಿಕ್ತು ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟವಾಗ್ತದೆ. ಅನ್ನಕ್ಕೆ ಅಂತೂ ತುಂಬ ಟೇಸ್ಟಿ ಆಗ್ತದೆ. ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡಿ.